ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಒಂದು ಬ್ಲೌಸ್ ಡಿಸೈನ್ ಕಟಿಂಗ್ ಮಾಡೋಣ. ಬನ್ನಿ. ಮೊದಲನೇದಾಗಿ ಬಂದ್ಬಿಟ್ಟು ನಾನು ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಮೊದಲ ಕೆಳಗಡೆ ಒಂದು ಅರ್ಧ ಇಂಚಿಗೆ ಮಾರ್ಜಿನ್ ಬಿಟ್ಕೋಬೇಕು. ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವಾಗಲೇ ಆದರೂ ಅಷ್ಟೇ ಈ ಥರ ಇರಬೇಕು. ಫಸ್ಟ್ ಅರ್ಧ ಇಂಚಿಗೆ ಮಾರ್ಜಿನ್ ಹಾಕ್ಕೊಳ್ಳೋಣ. ಓಕೆನಾ? ಈ ರೀತಿ ಫಸ್ಟ್ಗೆ ಅರ್ಧ ಇಂಚಿಗೆ ಮಾರ್ಜಿನ್ ಹಾಕ್ಕೊಳ್ಳಿ. ಈಗ ಬ್ಲೌಸ್ನ ಉದ್ದ ನೋಡ್ಕೋಬೇಕು. ಬ್ಲೌಸ್ನ ಉದ್ದ ಬಂದ್ಬಿಟ್ಟು 14 ಇಂಚು. ಓಕೆನಾ? ಈ ರೀತಿ ಮಾರ್ಕ್ ಇಟ್ಕೊಳ್ಳಿ. 14 ಇಂಚು, 14 ಇಂಚು ಅರ್ಧ ಇಂಚು ಸ್ಟಿಚಿಂಗ್ಗೆ ಬಿಟ್ಟಿದ್ದೀನಿ. ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ಗೆ, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಟ್ಟಿದ್ದೀನಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಬ್ಲೌಸ್ನ ಉದ್ದ, ಇದು ಡೀಪು. ಈಗ ಬ್ಲೌಸ್ನ ಉದ್ದ ಬಂದ್ಬಿಟ್ಟು ಅವ್ರಿಗೆ ಯಾವಾಗಲೂ ನಾನು ಇಲ್ಲಿಂದನೇ ತಗೋತಾ ಇದ್ನಲ್ವ, ಇಲ್ಲಿಂದ 4.25. ಓಕೆನಾ? 4.25 ಇಟ್ಟು ಮೇಲೆ ಒಂದು ಅರ್ಧ ಇಂಚು ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಒಂದು 2.25 ಅದೇ ಸಾಕು. ಜಾಸ್ತಿ ಡೀಪ್ ಹಾಕಲ್ಲ ಇವರು, ಅದಕ್ಕೋಸ್ಕರ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇವಾಗ ಎದೆ ಸುತ್ತಳತೆ ಬಂದ್ಬಿಟ್ಟು 30. ಓಕೆನಾ? 36 ಅಲ್ಲ, 35 ಇದೆ. 35ನ ಈ ರೀತಿ 4 ಭಾಗ ಮಾಡ್ಕೊಳ್ಳಿ. ಟೇಪಲ್ಲಿ 35ನ ಈ ರೀತಿ ಟೇಪಲ್ಲಿ 4 ಭಾಗ ಮಾಡಿದ್ರೆ ನಿಮಗೆ ಎದೆ ಸುತ್ತಳತೆ ಬರುತ್ತೆ 8.25. ಓಕೆನಾ? ಈ 8.25 ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 8.25. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 28. ಓಕೆನಾ? 28ನ ಈ ರೀತಿ 4 ಭಾಗ ಮಾಡಿ ಈ ರೀತಿ ಟೇಪ್ನ ಈಗ 7 ಇಂಚ್ ಬಂತು. 7 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಈ ರೀತಿ ಬಂತು. ಈಗ ಇದು 35 ಆಗಿರೋದ್ರಿಂದ ನಾನು 2 ಇಂಚು ತಗೋತೀನಿ. ಸಾಕು, 2 ಇಂಚು. ಯಾಕೆಂದರೆ ಜಾಸ್ತಿ ತೊಗೊಂಡ್ರೆ ಡ್ರಾಪ್ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ಪಟ್ಟಿ ಬಂದ್ಬಿಟ್ಟು ಅವ್ರಿಗೆ 2.5 ಆದರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಟೋಟಲು ತಗೋತೀನಿ. ಓಕೆನಾ? 3.25 ತೊಗೊಂಡಿದ್ದೀನಿ. ಅಂದರೆ ನೆಕ್ ಬಿಡ್ತು 5.25 ಬರುತ್ತೆ. ಟೋಟಲ್ಲು 5.25 ಇದೆ. ಓಕೆನಾ? 5.25 ತಗೊಳ್ಳೋಣ. ಇಲ್ಲೂ 5.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈಗ ಆಯಿತು. ಇವಾಗ ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈ ಕಡೆ ನೀಟಾಗಿ ಒಂದು ಪಾಯಿಂಟ್ ಆ ಕಡೆ ಆದರೂ ಲೆಂತ್ ಜಾಸ್ತಿ ಆಗುತ್ತೆ. ಮತ್ತು ಇದನ್ನು ಹಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆಯಿಂದ ಹಿಂಗೆ. ಇಲ್ಲಿ ಬಂದ್ಬಿಟ್ಟು ನಾನು ರೌಂಡ್ ಶೇಪ್ ಕೊಡ್ತೀನಿ ಈ ಥರ. ಆಮೇಲೆ ಇದು ಡಿಸೈನ್ ಬಂದ್ಬಿಟ್ಟು ಹೆಂಗೆ ಬರುತ್ತೆ ಅಂದರೆ, ಇದನ್ನ ಹಿಂಗೆ ತೊಗೊಳ್ಳೋಣ. ಅದನ್ನು ಹಿಂಗೆ ತೊಗೊಂಡ್ರೆ ಹಿಂಗೆ ಬರುತ್ತೆ. ಇಲ್ಲ, ಹಿಂಗೆ ತೊಗೊಳ್ಳೋಣ. ಇದು ಹಿಂಗೆ ಅಗಲ ಆಗುತ್ತಲ್ವ, ಹಾಗಾಗಿ ಇಲ್ಲಿ ಎಷ್ಟು ಇಂಚಿಗೆ ತೊಗೊಂಡಿದ್ದೀವೋ, ಎಷ್ಟಿದೆ 2.25 ಇದೆ. ಇಲ್ಲೂ 2.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಜಾಸ್ತಿ ಬೇಡ, ಅಗಲ ಆಗ್ಬಿಡುತ್ತೆ ಡಿಸೈನು ಇದು ಮಾಡೋಕ್ಕೆ. ಇವಾಗ ಇಲ್ಲಿಂದ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಇದು ಅಂದರೆ, ಇಲ್ಲಿ ಡಿಸೈನ್ ಬರುತ್ತೆ. ಓಕೆನಾ? ಈ ರೀತಿ ಎಕ್ಸ್ಟ್ರಾ ಪೀಸ್ ಕೊಟ್ಬಿಟ್ಟು ಈ ಥರ ಡಿಸೈನ್ ಮಾಡಬೇಕು. ಇದು ರೌಂಡ್ ಶೇಪಲ್ಲಿ ನೋಟ್ ಮಾಡಿಬಿಡೋದು ಅಷ್ಟೇ. ಇಲ್ಲಿ ಕ್ಯಾಲಫ್ ಡಿಸೈನ್ ಬರುತ್ತೆ. ಒಂದು ಸೈಡ್ ಮಾತ್ರ, 2 ಸೈಡು ಬರಲ್ಲ. ಇಲ್ಲಿ ಪೀಸ್ ಬರುತ್ತೆ, ಬಟ್ಟೆ ಪೀಸು ಅಂದರೆ ಸೀರೆ ಪೀಸು. ಇಲ್ಲಿ ಬಂದು ಹಂಗೆ ಇಲ್ಲಿ ಪೋಟ್ಲಿ ಬಟನ್ ಕೊಡೋದು ಒಂದೊಂದು. ಓಕೆನಾ? 10 ಕೊಡ್ಬೋದು, 2 ಆದರೂ ಕೊಡ್ಬೋದು, 3 ಆದರೂ ಕೊಡ್ಬೋದು. ನಿಮ್ಗೆ ಹೆಂಗೆ ಬೇಕೋ ಅಲ್ಲಿ ಕೊಟ್ಕೋಬೋದು. ಇಲ್ಲ ಒಂದು ಕೆಳಗೆ ಒಂದು ಕೊಟ್ಕೋಬೋದು. ನಿಮ್ಗೆ ಯಾವ ರೀತಿ ಆಪ್ಷನ್ ಬೇಕೋ ಆ ಥರ ಕೊಟ್ಕೋಬೋದು. ಚೆನ್ನಾಗಿರುತ್ತೆ. ಓಕೆನಾ? ಈ ಕಡೆ ಪೋಟ್ಲಿ ಬಟನ್ ಬರುತ್ತೆ, ಇಲ್ಲಿ ಕ್ಯಾಲಫ್ ಡಿಸೈನ್ ಬರುತ್ತೆ. ಇದು ಎಕ್ಸ್ಟ್ರಾ ಪೀಸ್ ರೆಡಿ ಮಾಡ್ಕೋಬೇಕು. ಓಕೆನಾ? ಇದನ್ನು ಇನ್ನೌಟ್ ಮಾಡಿಬಿಟ್ಟು ಈ ಕಡೆ ಉಲ್ಟಾ ತಿರುಗಿಸ್ಕೊಂಡು, ಇಲ್ಲಾಂದರೆ ಇದು ಉಲ್ಟಾ ತಿರುಗಿಸ್ಕೋಬೇಕು. ಇಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಪೋಟ್ಲಿ ಬಟನ್ ಇಟ್ಕೊಂಡು ಸ್ಟಿಚ್ ಮಾಡೋದು. ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಇವಾಗ ಇದೆಷ್ಟಿದೆ, 5.25 ಇದೆಯಲ್ಲ, ಇದು 5.25ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲೂ 5.25ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಓಕೆನಾ? ಇದನ್ನು ಇಲ್ಲಿಂದ ತೊಗೊಂಡು ಹಿಂಗೆ ಜಾಯಿಂಟ್ ಮಾಡಿ, ಇದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಶೇಪ್ ತಗೊಳ್ಳಿ. ಅಷ್ಟೇ. ಇದು ಆಯಿತು. ಇದಿಷ್ಟೇ ಇದು. ಓಕೆನಾ? ಇದು ಡಿಸೈನು ರೆಡಿ ಆಯಿತು. ಇದೆಲ್ಲ ಎಕ್ಸ್ಟ್ರಾ ಪೀಸಲ್ಲಿ ಮಾಡುವಂಥದ್ದು, ಕ್ಯಾನ್ವಾಸಲ್ಲಿ ಮಾಡಿಕೊಂಡು ಮಾಡಬೇಕು ಇದನ್ನು. ಓಕೆನಾ? ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕಟಿಂಗ್ ಮಾಡ್ಕೊಳ್ಳೋಣ. ಇದೇನಿಲ್ಲ, ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಡೋದು. ಇದು ಎಷ್ಟು ಲೆಂತ್ ಇರುತ್ತೆ ಕ್ಯಾನ್ವಾಸ್ ತೊಗೊಂಡು ಈ ಸೀರೆ ಪೀಸ್ ತೊಗೊಂಡು ಮಾಡುವಂಥದ್ದು. ಅದು ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಅದನ್ನು ಹಂಗೆ ಹೇಳೋಕ್ಕಾಗಲ್ಲ, ನಿಮಗೆ ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ?
ಇವಾಗ ಮಾಮೂಲಿ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ. ರೆಡಿ ಆಯಿತು. ಇವಾಗ ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನ ತಗೊಂಡು ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಓಕೆನಾ? ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಇವಾಗ ಇದೇನು ಕಟಿಂಗ್ ಮಾಡಿರ್ತೀವಲ್ಲ ಇದನ್ನ ಈ ರೀತಿ ಇಟ್ಕೊಳ್ಳಿ. ಓಕೆನಾ? ಹೇಗಿದೆ ಹಾಗೆ ಇಟ್ಕೊಳ್ಳಿ. ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗಿಗೆ ಬಿಡಿ. ಓಕೆನಾ? ಇಷ್ಟೇನೆ ಇದು. ಓಕೆನಾ? ಬೇಕಾದರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಇವಾಗ ಇಲ್ಲಿ ಇದ್ರ ನೇರಕ್ಕೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇನೆ ಇದು. ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಇಲ್ಲಿ ಮಾಮೂಲಿ ಕಟ್ ಮಾಡ್ಕೋಬೇಕು. ಆವಾಗಲೇ ಕಟ್ ಮಾಡೋದು ಅದೇ ಅಳತೆಗೆ ಕಟ್ ಮಾಡಿ. ಓಕೆನಾ? ಇದಿಷ್ಟೇ ಆಯಿತು. ಇವಾಗ ಇದು ತೆಗೆದುಬಿಡೋಣ ಪೀಸ್ನ. ಈಗ ತೆಗೆದ್ಬಿಟ್ಟು ಇಲ್ಲಿ ಶೇಪ್ ತಗೋಬೇಕು ನೀಟಾಗಿ ಈ ರೀತಿ. ಓಕೆನಾ? ಫ್ರಂಟಿಗೆ ಬಂದುಬಿಟ್ಟು ನಮಗೆ 7 ಇಂಚ್ ಆದರೆ ಸಾಕು. ಫ್ರಂಟಲ್ಲಿ 7 ಇಂಚು ಸ್ಟಿಚಿಂಗು ಸೇರಿಸಿ 7.5 ತೊಗೋತೀನಿ. ಓಕೆನಾ? ಇಲ್ಲಿ ಬಂದುಬಿಟ್ಟು ಇಲ್ಲಿ 1/2 ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನು ಸೇರಿಸಿ 2.5 ತೊಗೊಂಡ್ರೆ ಸಾಕು. ಓಕೆನಾ? 2.5 2.75 ಆದರೆ ಸಾಕು. ಏನಕ್ಕಪ್ಪ ಅಂದರೆ ಅವ್ರಿಗೆ ಈ ಥರ ಬಾಕ್ಸ್ ಟೈಪಲ್ಲೇ ಬೇಕು ಅಂತಿದ್ದಾರೆ, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ಜಾಸ್ತಿ ಡೀಪ್ ಆದ್ರೂ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ಈ ಥರ ಸ್ಕೇಲಲ್ಲಿ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಬಾಕ್ಸ್ ಟೈಪಲ್ಲಿ ತೊಗೊಳ್ಳೋಣ. ಓಕೆನಾ? ಇವಾಗ ಡಾಟ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ ನಮಗೆ 9.5. ಓಕೆನಾ? 9.5 1 2 3 12ವರೆಗೆ ಮಾರ್ಕ್ ಮಾಡ್ಕೊತೀನಿ. ಅಂದರೆ 1 2 3 ಇಂಚು. ಓಕೆನಾ? ಇಲ್ಲಿಂದ 9.5 ಇಲ್ಲಿಗೆ 13 ಇಂಚು ನೋಡಿ. ಇಲ್ಲಿಂದ ಇಲ್ಲಿಗೆ 9.5 ಇದೆ, ಇಲ್ಲಿ 12.5 ಇದೆ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತು. ಮಾಮೂಲಿ ಇಲ್ಲಿ ಮೇಲ್ಗಡೆ ಇದು ಅಳತೆ ತೊಗೊಂಡಿರೋದ್ರಿಂದ ನೀವೇನೇ ಇಲ್ಲೊಂದು 1 ಇಂಚಿಗೆ ಅರ್ಧ ಇಂಚಿಗೆ ನೋಡಿಕೊಂಡು ಮೇಲೆ ಶೇಪ್ ತೊಗೋಬೇಕಾಗುತ್ತೆ. ನಾನೊಂದು ಅರ್ಧ ಇಂಚ್ ತೊಗೋತೀನಿ. ಇಲ್ಲಿ ಮಾಮೂಲಿ 3.5 ಇಂಚಿಗೆ 3.5 ಇಲ್ಲ 3.75 ಈ ಕಡೆಯಿಂದ ಇಲ್ಲ 4 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಓಕೆನಾ? ಹಿಂಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡಿ 1 ಇಂಚು ತೊಗೊಳ್ಳಿ. ಓಕೆನಾ? ಆಮೇಲೆ ಮತ್ತೆ ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ, ಈ ಕಡೆ 2 ಇಂಚು ಈ ರೀತಿ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಡಾಟ್ಗೆ. ಓಕೆನಾ? ಈ ರೀತಿ ಬರುತ್ತೆ. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚು ಮೇಲೆ ತೊಗೊಳ್ಳಿ. ಈ ರೀತಿ ತೊಗೊಂಡ್ರೆ ಆಯಿತು. ನೋಡಿ, ಹೀಗೆ ರೆಡಿ ಆಯಿತು. ಇಷ್ಟೇ ಇದು. ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ಮಾಮೂಲಿ ಮಧ್ಯಕ್ಕೆ ಡಾಟ್ ಪಾಯಿಂಟು, ಈ ಕಡೆಯಿಂದ ಡಾಟ್ ಪಾಯಿಂಟು, ಈ ಕಡೆಯಿಂದ ಡಾಟ್ ಪಾಯಿಂಟು. ಓಕೆನಾ? ನಿಮಗಿದು ಡಾಟ್ ಪಾಯಿಂಟ್ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಯಾವ ರೀತಿ ಇದು ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಈ ಕಡೆಗೆ ಇದೂ ಅಷ್ಟೇ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ. ಮತ್ತು ಈ ಕಡೆಯಿಂದ 2 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ. ಅವಾಗ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಆಯಿತಾ? ಇಲ್ಲಿ 2 ಇಂಚಿಗೆ ಸುತ್ತ ರೌಂಡಾಗಿ ತೊಗೊಂಡ್ರೆ ಅವಾಗ ಕಪ್ಸು ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ? ಇಷ್ಟೇ ಇದು. ಇವಾಗ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಇದು. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೇಪ್ ತೆಗಿಬೇಕು. ಆಯಿತು ನೋಡಿ, ಆಯಿತು. ಇವಾಗ ಇಲ್ಲಿಂದ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಳ್ಳಿ.
ಇಲ್ಲಿ ಜಾಸ್ತಿ ಡೀಪ್ ಮಾಡಬೇಡಿ, ಅದು ಅಗಲ ಆಗೋದ್ರೆ ಆಮೇಲೆ ಏನಾಗ್ಬಿಡುತ್ತೆ, ಮುಂದೆ ಸಖತ್ ಅಸಹ್ಯವಾಗಿ ಕಾಣಿಸುತ್ತೆ. ಓಕೆನಾ, ಇದು ರೆಡಿ ಆಯಿತು. ನೋಡಿ ಎರಡೂ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಈ ರೀತಿ ಮಾಡಿಕೊಂಡು ಮಾಮೂಲಿ ಕಟ್ಟಿಂಗ್ ಮಾಡಿ, ಮಾಮೂಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಅರ್ಧ ಇಂಚ್ ಆಯಿತು. ಈಗ ಇಲ್ಲಿಂದ ಬ್ಲೌಸ್ನ ಉದ್ದ, ಇದು ಸ್ವಲ್ಪ ಬಾರ್ಡ್ರ್ ಇರೋದ್ರಿಂದ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ಸ್ಟಿಚಿಂಗಿಗೆ. ಡೌನಿಗೆ ಬಂದ್ಬಿಟ್ಟು 3.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ತೋಳಿನ ಸುತ್ತಳತೆ ಬಂದ್ಬಿಟ್ಟು 11.5. ಓಕೆನಾ, ತೋಳಿನ ಸುತ್ತಳತೆ ಬಂದ್ಬಿಟ್ಟು 5.75 ಇದೆ. ಇಲ್ಲಿಗೆ ಬಂದ್ಬಿಟ್ಟು ಒಂದು 7 ಇಂಚು ತಗೊಂಡ್ರೆ ಸಾಕು. ಅಕಸ್ಮಾತ್ ಇಲ್ಲಿ ಕಮ್ಮಿ ಜಾಸ್ತಿ ಬಂತು ಅಂದರೆ ನೀವು ಮೇಲೆ ಕೆಳಗೆ ಎಕ್ಸ್ಪೆಂಡ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಇಟ್ಕೊಂಡು ಇವಾಗ ಇದೇನು ಅಳತೆ ಬ್ಲೌಸ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿದ್ದರೆ ಏನೂ ತೊಂದರೆ ಇಲ್ಲ ಅಂದರೆ ನೀವು ಚೇಂಜ್ ಮಾಡ್ಕೋಬೇಕು. ಓಕೆನಾ, ಈ ರೀತಿ ತಗೊಂಡು ನೋಡಿ ಕರೆಕ್ಟಾಗಿದೆ. ಓಕೆನಾ, ಕಮ್ಮಿ ಬಂದರೆ ಕೆಳಕ್ಕೆ ಮೇಲೆ ಮಾಡಿಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ, ಅಷ್ಟೇ. ಇದು ನೋಡಿ, ಇವಾಗ ಇದು ಕಟ್ ಮಾಡ್ಕೊತೀನಿ. ಇಲ್ಲಿ ಬಂದ್ಬಿಟ್ಟು ನಾನು ಕ್ಯಾಲಫ್ ಡಿಸೈನ್ನ ಕೊಡ್ತೀನಿ ಈ ಥರ. ಆದರೆ ನಾನು ಕ್ಯಾನ್ವಾಸಲ್ಲಿ ತೋರಿಸ್ತೀನಿ ಈ ಥರ ಹಿಂಗೆ ಕಟ್ ಮಾಡಿಕೊಂಡು ಇದೇ ಅಳತೆಗೆ. ನಾನು ಹೇಳಿದ್ನೆಲ್ಲ ಬಾರ್ಡ್ರ್ ಇಲ್ಲಿ ಬರುತ್ತೆ, ಇಲ್ಲಿ ಮೇಲೆ ಕೆಳಗಡೆ ಅದು ಪ್ಲೇನ್ ಬರೋ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ. ಓಕೆನಾ, ಒಂಥರ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಮಾಡ್ತೀನಿ. ಇವಾಗ ಇದು 2 ಪೀಸ್ ತೊಗೊಂಡು ಶೇಪ್ ತಗೊಳ್ಳಿ. ಓಕೆ, ಹೀಗೆ ರೆಡಿ ಆಯಿತು. ನೋಡಿ, ಇದು ಸ್ಲೀವ್ಸು, ಬ್ಯಾಕ್ ಪೀಸು. ನಾನು ಹಿಂದೆ ಇದು ಕಟ್ ವರ್ಕ್ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ಸ್ಲೀವ್ಸ್ಗೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಅವರೇ ನಮಗೆ ಇವರಂತೂ ಡಿಸೈನ್ ಏನು ಹೇಳಲ್ಲ, ನಾವು ಯಾವ ಡಿಸೈನ್ ಹೇಳಿದ್ರು ಓಕೆ ಮಾಡ್ತಾರೆ, ಇಲ್ಲ ಅವರೇ ಡಿಸೈನ್ ಕಳಿಸ್ತಾರೆ. ಅದಕ್ಕೆ ಈ ಸಲ ನಾನೇ ಇರ್ತೀನಿ ಅಂತಂದೆ. ಇಡಿ ಅಂದವ್ರೆ ಕಳಿಸಿದ್ರು. ಇನ್ನು ಬೇರೆ ಸ್ಯಾರಿಗೆ ಹಾಕೊಡ್ಬೋದು, ಬೇರೆ ಸ್ಯಾರಿಗಳಿದೆ ಅವ್ರ ಹತ್ರ, ತೊಂದರೆ ಏನಿಲ್ಲ. ಇವಾಗ ಸದ್ಯಕ್ಕೆ ಬೇಕಾದರೆ ಈ ಡಿಸೈನೇ ಇಡ್ಬೋದು, ಅವ್ರೇನು ಇದು ಮಾಡ್ಕೊಳ್ಳಲ್ಲ. ಆ ಥರ ಕಸ್ಟಮರ್ ಆಗಿರೋದ್ರಿಂದ ನಾವು ಆರಾಮಾಗಿ ಯಾವ ಡಿಸೈನ್ ಬೇಕಾದರೂ ಇಡ್ಬೋದು. ಓಕೆನಾ, ನೋಡಿ ಈ ರೀತಿ ಬಂತು. ಓಕೆನಾ, ಈ ರೀತಿ ಕಟಿಂಗ್ ಆಯಿತು. 35 ಎಳೆ ಸುತ್ತಳತೆ ಬ್ಲೌಸ್ ಇದಾಗಿರುತ್ತೆ. ಓಕೆನಾ.